ಪಾಪನಾಶ ದೇವಸ್ಥಾನ ಅಭಿವೃದ್ಧಿ ವಿಚಾರದಲ್ಲಿ ರಾಜಕೀಯ ಕಚ್ಚಾಟಗಳು ಮುಂದುವರಿತಾ ಇದೆ. ಇದು ಬೀದರ್ನಲ್ಲಿರುವಂತಹ ಪವಿತ್ರ ದೇವಸ್ಥಾನ ಪಾಪನಾಶ ದೇವಸ್ಥಾನ. ಈ ದೇವಸ್ಥಾನದ ಅಭಿವೃದ್ಧಿ ವಿಚಾರವಾಗಿ ರಾಜಕೀಯ ಶುರುವಾಗಿದೆ. ಬೀದರ್ನಲ್ಲಿರುವಂತಹ ಇತಿಹಾಸ ಪ್ರಸಿದ್ಧ ಪಾಪನಾಶ ದೇವಸ್ಥಾನದಲ್ಲಿ ಹೈಡ್ರಾಮಾ ನಡೀತಿದೆ. ಅಭಿವೃದ್ಧಿಯ ಹೆಸರಿನಲ್ಲಿ ಕೈಕಮಲ ನಾಯಕರು ಜಟಾಪಟಿಗಿಳಿದಿದ್ದಾರೆ. ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಸಚಿವ ಖಂಡ್ರೆ ಅವರು ಚಾಲನೆ ಕೊಟ್ಟಿದ್ದಾರೆ. ಈಗಾಗಲೇ ಕಾಮಗಾರಿಗೆ ಪ್ರಧಾನಿ ಮೋದಿಯವರು ಶಂಕುಸ್ಥಾಪನೆ. ಇನ್ನು ದೇವಸ್ಥಾನದ ಬಳಿ ಬಿಜೆಪಿ ನಾಯಕರನ್ನ ಪೊಲೀಸರು ತಡೆದಿದ್ದಾರೆ. ಗೇಟ್ನಲ್ಲಿ ಬ್ಯಾರಿಗೇಟ್ ಅನ್ನ ಹಾಕಿ ಪೊಲೀಸರು ತಡೆದಿರೋದು. ಬಿಜೆಪಿ ನಾಯಕರನ್ನ ನಂತರದಲ್ಲಿ ವಶಕ್ಕೂ ಕೂಡ ಪೊಲೀಸರು ಪಡ್ಕೊಂಡಿದ್ದಾರೆ. ನಾವೇನು ಪಾಕಿಸ್ತಾನದವರಾ ಅಂತ ಶಾಸಕರು ಆಕ್ರೋಶ ಹೊರಗಾಗ್ತಿದ್ದಾರೆ. ಪೊಲೀಸರು ಮತ್ತು ಶಾಸಕರ ನಡುವೆ ಮಾತಿನ ಚಕಮಕಿ ಆಗಿದೆ. ಜೈ ಶ್ರೀರಾಮ್, ಹರ ಹರ ಮಹದೇವ್ ಅನ್ನುವಂತ ಘೋಷಣೆಗಳನ್ನ ಕೂಗಿ ಇಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಾರೆ. ಇದು ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಸಂಬಂಧಪಟ್ಟಿರುವಂತ ವಿಚಾರ. ಬೀದರ್ನ ಶಿವನಗರದಲ್ಲಿರುವಂತಹ ಶ್ರೀ ಕ್ಷೇತ್ರ ಪಾಪನಾಶ ಸನ್ನಿಧಿ. ಈ ದೇವಸ್ಥಾನದ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ಹಗ್ಗಜಗ್ಗಾಟ. ಈ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಸಚಿವ ಖಂಡ್ರೆಯವರು, ಈಶ್ವರ್ ಖಂಡ್ರೆಯವರು ಅವರು ಚಾಲನೆ ಕೊಟ್ಟಿದ್ದಾರೆ. ಈಗಾಗಲೇ ಕಾಮಗಾರಿಗೆ ಶಂಕುಸ್ಥಾಪನೆಗೆ ನಮೂದಿ ಮಾಡಿದ್ರು. ದೇವಸ್ಥಾನದ ಬಳಿ ಯಾವಾಗ ಬಿಜೆಪಿಯ ನಾಯಕರು ಬರೋದಕ್ಕೆ ಹೋದಂತ ಸಂದರ್ಭದಲ್ಲಿ ಅವ್ರನ್ನ ಪೊಲೀಸರು ತಡೀತಾರೆ. ಇದನ್ನು ಗಮನಿಸಬೇಕು, ಯಾಕೆ ತಡೆದ್ರು ಪೊಲೀಸರು ಅಂತ. ಗೇಟ್ನಲ್ಲೇ ಬ್ಯಾರಿಗೇಟ್ ಅನ್ನ ಹಾಕಿ ಪೊಲೀಸರು ತಡೀತಾರೆ. ಆ ಸಂದರ್ಭದಲ್ಲಿ ಆಕ್ರೋಶ ಹೊರಗಾಗ್ತಾರೆ. ನಾವೇನು ಪಾಕಿಸ್ತಾನದವ್ರೇನ್ರಿ, ನಮ್ಮನ್ನು ಯಾಕೆ ತಡೀತಿದ್ದೀರಾ ಅಂತ. ಕೇವಲ ಯಾರೋ ಮುಖಂಡರು ಕಾರ್ಯಕರ್ತರು ಅಷ್ಟೇ ಅಲ್ಲ, ಸ್ವತಃ ಶಾಸಕರು ಕೂಡ ಇರ್ತಾರೆ. ಶಾಸಕರು ಮತ್ತು ಅಲ್ಲಿನ ಪೊಲೀಸರ ನಡುವೆ ಮಾತಿನ ಚಕಮಕಿ ಆಗತ್ತೆ. ದೇವಸ್ಥಾನಕ್ಕೆ ಬಿಡೋದಿಲ್ಲ ಅಂತ. ಈಗ ಒಂದು ರೀಸನೇಬಲ್ ರೆಸ್ಟ್ರಿಕ್ಷನ್ಸ್ಗಳು ಬೇಕು. ಯಾಕೆ ತಡೆದ್ರು ಶಾಸಕರನ್ನ ಅಂತ. ಏನಾದರೂ ಅಲ್ಲಿನ ಪರಿಸ್ಥಿತಿಯನ್ನ ಹಾಳು ಮಾಡೋದಕ್ಕೆ ಹೋಗಿದ್ರ, ಸ್ವಾಸ್ಥ್ಯವನ್ನ ಅಥವಾ ಲಾ ಅಂಡ್ ಆರ್ಡರ್ ವಿಚಾರಕ್ಕೆ ಏನಾದರೂ ಧಕ್ಕೆ ಬಂತ, ಇದಕ್ಕೆ ಕ್ಲಾರಿಫಿಕೇಶನ್ ಕೊಡಬೇಕು. ಸುಮ್ಮನೆ ಯಾರನ್ನು ಕೂಡ ತಡೆಯೋದಕ್ಕಾಗಲ್ಲ. ಬಟ್ ಈ ಸಂದರ್ಭದಲ್ಲಿ ಪೊಲೀಸರು ತಡೆದಿದ್ದಾರೆ. ಅವರ ವಿವೇಚನೆಗೆ ಬಿಟ್ಟಿದ್ದೋ ಮತ್ತೊಂದನ್ನು ನೋಡಬೇಕು. ಆದರೆ ರಾಜಕೀಯವಾಗಿ ಬೇರೆ ಬೇರೆ ಸ್ವರೂಪ ಪಡ್ಕೊಂತಿದೆ. ಆ ಸಂದರ್ಭದಲ್ಲಿ ಒಂದಿಷ್ಟು ಘೋಷಣೆಗಳನ್ನ ಕೂಗಿ ಬಿಜೆಪಿಯ ನಾಯಕರು, ಶಾಸಕರು, ಜೊತೆಯಲ್ಲಿದ್ದಂಥ ಕಾರ್ಯಕರ್ತರೆಲ್ಲ ಆಕ್ರೋಶವನ್ನ ಹೊರಗಾಕಿದ್ದಾರೆ. ಅದು ಮಾಡಲಿಲ್ಲ ಅಂದ್ರೆ ಇದೆಲ್ಲ ಆಗ್ತಿಲ್ಲ. ಮೊದಲೇ ಚಾಲನೆ ಅದೆಲ್ಲ